ಕ್ಷಮಿಸಬೇಡ, ಯಾರನ್ನು ಕ್ಷಮಿಸಿ ಮತ್ತೆ ಮತ್ತೆ ಮೋಸ ಹೋಗಬೇಡ. ನಿನ್ನನ್ನು ಟೀಕಿಸಿದವರನ್ನು, ನಿನ್ನನ್ನ ನೋಡಿ ನಗುತ್ತಾ ಇರುವವರನ್ನು, ನಿನ್ನ ಬೆನ್ನ ಹಿಂದೆ ನಿನ್ನ ಬಗ್ಗೆ ಮಾತನಾಡುತ್ತಿರುವವರನ್ನು, ನಿನ್ನ ಕಾಲ ಹಿಡಿದು ಎಳೆಯುವವರನ್ನು, ನಿನ್ನ ಗೆಲುವನ್ನು ನೋಡೋಕೆ ಆಗದೇ ಇರುವಂತಹ ಜನರನ್ನ ನೀನು ನಿನ್ನ ಜೀವನದಲ್ಲಿ ಯಾವತ್ತೂ ಕ್ಷಮಿಸಬೇಡ. ಇಂತಹ ಜನರ ಮುಂದೆ ನೀನು ಗೆಲ್ಲಬೇಕು. ಅದನ್ನ ನೋಡಿ ಅವರು ಉಟ್ಕೊಳ್ಳಬೇಕು, ಅದನ್ನ ನೋಡಿ ನೀನು ಖುಷಿ ಪಡಬೇಕು. ಇಡೀ ಜಗತ್ತೇ ನಿನಗೆ ಸಲಾಂ ಗುಡಿಬೇಕು. ಆತರ ನೀನು ಬೆಳೆದು ನಿಲ್ಲೋ. ನಿನ್ನ ಸಂಬಂಧಿಕರೆಲ್ಲ ನಿನ್ನವರಲ್ಲ. ನೀನು ಗೆದ್ದ ಮೇಲೆ ಓಡೋಡಿ ಬಂದು ಅಪ್ಪುಗೆ ಕೊಡ್ತಾರೆ. ಅಂತವರನ್ನ ನಂಬಲೇಬೇಡ. ಅಂತವರನ್ನ ನೀನು ಎಲ್ಲಿಡಬೇಕೋ ಅಲ್ಲೇ ಇಡಬೇಕು. ನೀನು ಯಾರನ್ನ ಜಾಸ್ತಿ ನಂಬ್ತಿರ್ತೀಯೋ ಅವರೇ ನಿನಗೆ ಮುಂದೆ ಸುಲಭವಾಗಿ ಮೋಸ ಮಾಡ್ತಾರೆ, ನಿನ್ನನ್ನ ದಾರಿ ತಪ್ಪಿಸ್ತಾರೆ. ಅವರು ಒಳ್ಳೆಯವರು, ಇವರು ಒಳ್ಳೆಯವರು ಅಂತ ನೀನು ಅವರನ್ನ ತಲೆ ಮೇಲೆ ಕೂರಿಸಿಕೊಂಡು ಮೆರೆದ್ರೆ ಮುಂದೆ ಅವರೇ ನಿನ್ನ ಪಾಲಿಗೆ ಮುಳ್ಳಾಗಿ ಬಿಡ್ತಾರೆ. ಬಿಟ್ಟು ಬಿಡು ಎಲ್ಲರನ್ನ. ಬರುವಾಗ ನೀನು ಒಬ್ನೇ, ಹೋಗುವಾಗ ಕೂಡ ನೀನು ಒಬ್ನೇ. ಮಧ್ಯದಲ್ಲಿ ಯಾರು ನಿನಗೆ ಸಹಾಯ ಮಾಡಲ್ಲ. ಅವರಿಂದ ನಿನಗೆ ಕಿಂಚಿತ್ತೂ ಪ್ರಯೋಜನ ಇಲ್ಲ. ನಿನಗಾಗಿ ನೀನು ಬದುಕು, ನಿನಗಾಗಿ ನೀನು ಕೆಲಸ ಮಾಡು, ನಿನಗಾಗಿ ನೀನು ದುಡಿ, ನಿನಗಾಗಿ ನೀನು ಶ್ರಮ ಪಡು, ನಿನಗಾಗಿ ನೀನು ಸಾಧಿಸು. ಆಗ ಜಗತ್ತೇ ನಿನ್ನ ಕಾಲ ಹತ್ತಿರ ಬಂದು ನಿಲ್ಲುತ್ತೆ. ಅವಕಾಶಗಳನ್ನ ಕಳೆದುಕೊಳ್ಳಬೇಡ, ನಿನ್ನ ಭವಿಷ್ಯವನ್ನು ಮುಂದೂಡಬೇಡ. ಯಾಕಂದ್ರೆ ಅವಕಾಶಗಳನ್ನ ನೀನು ಸ್ವೀಕರಿಸುವುದನ್ನ ನಿಲ್ಲಿಸದೆ ನಿನಗೆ ಅವಕಾಶಗಳನ್ನ ಕೊಡೋದನ್ನೇ ನಿಲ್ಲಿಸಿಬಿಡುತ್ತೆ. ಯಾರ ಮೇಲೂ ಹೆಚ್ಚು ಅಪೇಕ್ಷೆ ಇಟ್ಟುಕೊಳ್ಳಬೇಡ. ಯಾಕಂದ್ರೆ ಅತಿಯಾದ ಅಪೇಕ್ಷೆಗಳು ನಿನಗೆ ಅತಿಯಾದ ನೋವುಂಟು ಮಾಡುತ್ತೆ. ಕತ್ತಲಾಗದೆ ನಿನಗೆ ನಕ್ಷತ್ರ ಕಾಣಲ್ಲ. ಕಷ್ಟವಿಲ್ಲದೆ ನಿನ್ನ ಜೀವನ ನಡೆಯೋದಿಲ್ಲ. ಈ ಜೀವನದಲ್ಲಿ ಏಳು ಬೀಳಿನ ಬಂಡಿ ಸಾಗೋದಕ್ಕೆ 1000 ನೋವಿದ್ದರೂ ಗುಲಾಬಿ ಹೂವಿನಂತೆ ಮಿಂಚುತ್ತಾನೆ ಇರಬೇಕು. ಅದೇ ನಿಜವಾದ ಜೀವನ. ಒಂದು ಮಾತು ಹೇಳ್ತೀನಿ, ಯಾವತ್ತೂ ನೆನಪಿಟ್ಕೋ, ಒಳ್ಳೆಯ ಯೋಚನೆಗಳು ಯಾವಾಗಲೂ ಒಳ್ಳೆಯ ಫಲಿತಾಂಶಗಳನ್ನೇ ಕೊಡ್ತಾ ಇರುತ್ತೆ. ಆದ್ದರಿಂದ ನೀನು ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲಿದ್ದರೂ ಒಳ್ಳೆಯದನ್ನೇ ಯೋಚನೆ ಮಾಡು. ಯಾವತ್ತೂ ಬೇರೆಯವರ ಬಗ್ಗೆ ಕೆಟ್ಟದನ್ನು ಯೋಚಿಸಬೇಡ. ನೀನು ಸಾಗೋ ದಾರಿಯಲ್ಲಿ ನಿನಗೆ ಹೂವಿನ ಹಾಸಿಗೆ ಹಾಕಿ ನಿನಗೆ ಯಾರು ಕೂಡ ಸ್ವಾಗತ ಕೊಡೋದಿಲ್ಲ. ಅಲ್ಲಿ ನಿನಗೆ ಕಂಡು ಬರೋದೆಲ್ಲ ಕಲ್ಲು ಮುಳ್ಳಿನ ಹಾದಿ. ಅದನ್ನ ದಾಟಿ ಮುಂದೆ ಹೋದಾಗ್ಲೇನೆ ನಿನಗೆ ಹೂವಿನ ಹಾಸಿಗೆ ಸಿಗೋದು. ಎದ್ದೇಳು. ನಿನ್ನನ್ನ ಟೀಕಿಸಿದವರ ಬಾಯಿಗೆ ಬೀಗ ಹಾಕೋ ತಾಕತ್ತು ನಿನ್ನಲ್ಲೇ ಇದೆ. ನಿನ್ನ ಕತೆ ಇಷ್ಟೇ ಅಂದವರೆಲ್ಲ ಅವರವರ ಮುಖ ಅವರೇ ಕೆಳಗಡೆ ಇಳಿಸಬೇಕು. ಆ ತರ ನೀನು ಮಾಡಬೇಕು. ಕೊನೆಗೆ ಒಂದು ಮಾತು ಹೇಳ್ತೀನಿ, ಸಾಧನೆಗೆ ಬೇಕಾಗಿರುವುದು ಮಹಾಬುದ್ಧಿವಂತಿಕೆ ಅಲ್ಲ, ಹಿಡಿದ ಕೆಲಸ ಕೈ ಬಿಡದೆ ಗೆಲ್ಲುವವರೆಗೆ ಹೋರಾಟ ಮಾಡ್ತೀನಿ ಅನ್ನೋ ಛಲ ಒಂದು ಇದ್ರೆ ಸಾಕು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದ್ರಿಂದ ನನ್ನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನಮಸ್ಕಾರ, ಎಲ್ಲರಿಗೂ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಬಾಯ್.